ಗದ್ದಗಿ ತಾಂಡದಲ್ಲಿ ಚಿರತೆಗೆ ಬಲಿಯಾದ ಹಸು. ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಗದ್ದಗಿ ತಾಂಡದಲ್ಲಿ ಚಿರತೆಯ ಪಾಲಾದ ಹಸು. ಗದ್ದಗಿ ತಾಂಡದ ಹೊರವಲಯದಲ್ಲಿ ಕಟ್ಟಿ ಹಾಕಿದ್ದ ಹಸುವೊಂದು ನರಭಕ್ಷಣಿಗೆ ಬಲಿಯಾದ ಘಟನೆ ಜರುಗಿದೆ. ಗದ್ದಗಿ ತಾಂಡದ ನಿವಾಸಿಯಾದ ತಿರುಪತಿ ತಂದೆ ಸಕ್ರಪ್ಪ ಇವರ ತಮ್ಮ ಹೊಲದಲ್ಲಿ ಸಂಜೆ ಕಟ್ಟಿ ಹಾಕಿದ ಹಸುವನ್ನು ಚಿರತೆ ಕೊಂದು ಹಾಕಿದೆ. ಇದು ಇಂದು ಬೆಳಗ್ಗಿನ ಜಾವ ಎತ್ತಾವತ್ತಾಗಿ ಹೊಲಕ್ಕೆ ಹೋದಾಗ ತಿರುಪತಿಯವರು ಹಸುವನ್ನು ನೋಡಿ ಗಾಬರಿಗೊಂಡು ತಮ್ಮ ಗ್ರಾಮದವರಿಗೆ ಸುದ್ದಿ ತಿಳಿಸಿದಾಗ ಎಲ್ಲರೂ ಹಸುವನ್ನು ನೋಡಿ ಗಾಬರಿಗೊಂಡಿದ್ದಾರೆ. ತಾಂಡದ ಜನರಲ್ಲಿ ಭಯದ ವಾತಾವರಣವೂ ಕೂಡ ಸೃಷ್ಟಿಯಾಗಿದೆ. ಈ ತಾಂಡದ ಜನರು ನಿತ್ಯ ಜೀವನಕ್ಕೆ ಕೃಷಿಯನ್ನೇ ಅವಲಂಬಿತವಾಗಿದ್ದು ಜೀವನ ಸಾಗಿಸುತ್ತಾ ಬರುತ್ತಿದ್ದಾರೆ. ಗುಡ್ಡಗಾಡು ಪ್ರದೇಶದಲ್ಲಿ ಜೀವನ ಸಾಗಿಸುವ ತಾಂಡದ ಜನರಿಗೆ ಯಾವುದೇ ರಕ್ಷಣೆ ಇಲ್ಲದಂತೆ ಆಗಿದೆ. ಯಾಕಂದ್ರೆ ದಿನನಿತ್ಯ ಜನರು ಆಡು ಕುರಿಗಳನ್ನು ಸಾಕಾಣಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಬರುತ್ತಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಸಹ ಹೊಲದಲ್ಲಿ ಆಡು ಕುರಿಗಳನ್ನು ಮೇಯಿಸುವ ಕೆಲಸದಲ್ಲಿ ಮಗ್ನನಾಗಿರುತ್ತಾರೆ. ಇವರಿಗೆ ಜೀವದ ರಕ್ಷಣೆ ಇಲ್ಲದಂತೆ ಆಗಿದೆ. ಪ್ರತಿಯೊಂದು ತಾಂಡದ ಜನರು ಅತಿ ಹೆಚ್ಚು ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಾಗಿರುತ್ತಾರೆ. ತಮ್ಮ ತಮ್ಮ ಹೊಲದಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡು ಜೀವನ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇಲ್ಲಿಯವರೆಗೂ ಯಾವ ಸರ್ಕಾರನೂ ಸಹ ಇವರ ರಕ್ಷಣೆಗೆ ಮುಂದಾಗಿಲ್ಲ. ಪ್ರತಿ ವರ್ಷವೂ ಚಿರತೆಯ ಸುದ್ದಿ ಆಗ್ತಾನೆ ಇರ್ತಿತ್ತು. ಇಲ್ಲಿಯವರೆಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಭೇಟಿ ನೀಡಿಲ್ಲ. ತಮ್ಮ ಸಿಬ್ಬಂದಿಗಳ ಮೂಲಕ ಗುಡ್ಡಗಾಡು ರಕ್ಷಣೆಗೆ ಮುಂದಾಗಿರುತ್ತಾರೆ ಹೊರತು ಅಧಿಕಾರಿಗಳು ಇದ್ದಂತಹ ಪ್ರದೇಶಗಳಿಗೆ ಭೇಟಿ ನೀಡುವ ಕೆಲಸ ಮಾಡುತ್ತಿಲ್ಲ. ತಕ್ಷಣ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಈ ಘಟನೆಗೆ ಸಂಬಂಧಿಸಿದ ಹಸುವಿನ ಮಾಲೀಕರಿಗೆ ಅರಣ್ಯ ಇಲಾಖೆಯವರು ಸೂಕ್ತ ಪರಿಹಾರ ನೀಡಬೇಕು ಎಂದು ಈ ಕ್ಷೇತ್ರದ ಶಾಸಕರು ಹಸುವಿನ ಮಾಲೀಕರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ತಾಂಡದ ಜನರು ವ್ಯಕ್ತಪಡಿಸಿದ್ದಾರೆ. ವರದಿ ಶಿವು ಹರಿಕೇಟ್ ಗುಡುಗುಂಟ. ಸ್ವಲ್ಪ ಹಂಗೆ ಬಂತದ ನಮ್ಗೆ ಹೇಳ್ರಿ, ನಾವು ಎನಿ ಟೈಮ್ ನಾವು ಬರ್ತೀವಿ. ಎನಿ ಟೈಮ್ ನಾವು ಬರ್ತೀವಿ. ರಾತ್ರಿ 8-10 ಗಂಟೆ